ಬಿರಿಯಾನಿ ಇದಾನೆ ಸ್ಟಾರ್ಟ್ ಮಾಡೋಣ. ಎಸ್ ಪೈಸಾ ವಸೂಲ್ 100%. ಕೇಳಿದ್ದು ಸೊ ಸೂಪರ್ ಕ್ವಿಕ್ಕಾಗಿ ಬಂದು ತಿಳ್ಕೊಂಡು ಹೋಗ್ಬೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಚಾಮರಾಜಪೇಟೆ ಕಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಕ್ವಿಕ್ಕಾಗಿ ಒಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಜಾಗ ಚೆನ್ನಾಗಿತ್ತು. ಪ್ರಿಪ್ರೇಷನ್ ಇಲ್ಲ, ಏನಿಲ್ಲ, ಪರ್ಮಿಷನ್ ಕೇಳಿಲ್ಲ. ಇಲ್ಲಿ ಬಂದು ತೊಗೊಂಡು ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ. ಸೊ ಜಾಗ ಹೆಸರು ಯಾವ್ದು? ಇದು ವಾಸು ದೊನ್ನೆ ಬಿರಿಯಾನಿ ಅಂತ, ಕಬಾಬ್ ಕಾರ್ನರ್ ಅಂತಲೂ ಹೇಳ್ತಾರೆ. ಲಿಮಿಟೆಡ್ ಮೆನು ಇರೋದಿಲ್ಲಿ, ಸಿಕ್ಕಾಪಟ್ಟೆ ಚಿಕ್ಕ ಜಾಗ. ಸೊ ಸದ್ಯಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ನಮಗೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಒಳ್ಳೆ ಪರಿಮಳ ಬೇರೆ ಬರ್ತಾ ಇದೆ ಹೊರಗಡೆಯಿಂದ. ಸೊ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತೀವಿ ಸಾಧ್ಯ ಆದಷ್ಟು. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಈಗ ವಾಸು ದೊನ್ನೆ ಬಿರಿಯಾನಿ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ವಾಸು ಅಂತ ಹೇಳಿ. ವಾಸು ನಿಮ್ಮ ಹೆಸರಲ್ಲೇ ಇದೆ. ಹೇಳಿ ಸರ್, ಈ ವಾಸು ದೊನ್ನೆ ಬಿರಿಯಾನಿ ಎಷ್ಟು ವರ್ಷ? ಸರ್ ನಮ್ಮದು ಮುಂಚೆ ಹಳೆ ಹೋಟ್ಲು 7th ಕ್ರಾಸಲ್ಲಿ ಇತ್ತು, ಚಾಮರಾಜಪೇಟೆ. ಓಕೆ. ಅಲ್ಲಿ ಕರೋನಾದಲ್ಲಿ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗು. ಓಕೆ. ಅಲ್ಲಿ ಸ್ವಲ್ಪ ಚಿಕ್ಕ ಹೋಟ್ಲು ಅಂತ ಅಂದ್ಬಿಟ್ಟು ಖಾಲಿ ಮಾಡಿ ಇಲ್ಲಿ ಮಾಡಿದ್ವಿ. ಇಲ್ಲಿ ಮಾಡಿ ಒಂದು 4 ವರ್ಷ ಆಯಿತು. ಓಕೆ. 4 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಕಸ್ಟಮರ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಓಕೆ. ವಾಸು ದೊನ್ನೆ ಬಿರಿಯಾನಿ ಏನೇನು ಬಿರಿಯಾನಿ ಸಿಗುತ್ತೆ ಇಲ್ಲಿ? ಸರ್ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು, ಲಾಲಿಪಾಪು, ಚಿಲ್ಲಿ ಚಿಕನು, ಚಿಕನ್ ಫ್ರೈ, ಕುಷ್ಕ, ಎಗ್ ಬಿರಿಯಾನಿ. ಅಷ್ಟೇ ಲಿಮಿಟೆಡ್ ಮಾತ್ರ ಇಷ್ಟೇ ಸಿಗೋದು? ಅಷ್ಟೇ ಸರ್ ಮಾಡೋದು. ಅಷ್ಟೇ ಸಿಗೋದು. ಏನು ಸರ್, ಏನು ಸ್ಪೆಷಲ್ ನಿಮ್ಮ ಬಿರಿಯಾನಿಯಲ್ಲಿ? ಸರ್ ಬಿರಿಯಾನಿ ಸ್ಪೆಷಲ್ ಸರ್ ನಮ್ಮದು. ಓಕೆ. ಬಿರಿಯಾನಿ ಅಂತಂದರೆ ಒಂದು ಓನ್ ಮೇಡು. ಓಕೆ. ಅಂದರೆ ನಾವೇ ಎಲ್ಲ ಪೌಡ್ರ್ ಎಲ್ಲ ರೆಡಿ ಮಾಡಿಸಿ, ನಾವೇ ಮಾರ್ಕೆಟ್ಗೆ ಹೋಗಿ ಐಟಮ್ ಎಲ್ಲ ತಂದು ನಾನೇ ಪುಡಿ ಮಾಡಿಸಿ ಮಾಡ್ತೀವಿ ಸರ್. ರೆಡಿಮೇಡ್ ಅಂತೂ ನಾವು ಬೇರೆ ಕಡೆ ಎಲ್ಲೂ ಪರ್ಚೇಸ್ ಮಾಡಲ್ಲ. ಎಲ್ಲ ನಮ್ಮದೇ ಮಾಡಿ ನಮ್ಮದೇ ಐಟಮ್ ಎಲ್ಲ ತಗೊಬಂದು ಎಲ್ಲ ಪುಡಿ ಮಾಡಿ ಇಟ್ಕೊಂಡು ಬಿರಿಯಾನಿ ಮಾಡ್ತೀವಿ. ನಾನು ಜೊನ್ನೆಯಲ್ಲಿ ಯಾಕೆ ಕಳಿಸ್ರಿ, ಆ ಬಿರಿಯಾನಿ ಆ ಕಲರೇ ನನಗೆ ಇಷ್ಟ ಆಗ್ತಾ ಇತ್ತು. ಹೊರಗಡೆ ಬರ್ತಾ ಎಂಟ್ರಿ ಆಗ್ಬೇಕಾದ್ರೆ ನನಗೆ ಆ ಸುವಾಸನೆ, ನನಗೆ ಆ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಅದಾದ್ಮೇಲೆ ಇದು ಲೆಗ್ ಪೀಸು ಮತ್ತು ಲಾಲಿಪಾಪು ಯಾವಾಗಲೂ ಹೀಗೆ ಇರುತ್ತಾ? ಡೈಲಿ ಅದು ಕಂಟಿನ್ಯೂ ಇದ್ದೇ ಇರುತ್ತೆ. ಲಾಲಿಪಾಪು, ಲೆಗ್ ಪೀಸು, ಚಿಲ್ಲಿ ಚಿಕನು, ಬಿರಿಯಾನಿ ಅದಂತೂ ಕಂಟಿನ್ಯೂ ಇದ್ದೇ ಇರುತ್ತೆ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಸರ್ ಮಧ್ಯಾಹ್ನ 12:30 ಸ್ಟಾರ್ಟ್ ಮಾಡ್ತೀವಿ. 12:30 ಸ್ಟಾರ್ಟ್ ಮಾಡಿ 4 ಗಂಟೆ ಕ್ಲೋಸ್ ಮಾಡ್ತೀವಿ. 4 ಗಂಟೆ ಕ್ಲೋಸ್ ಮಾಡಿದ್ರೆ ಮತ್ತೆ ಇನ್ನು 7 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 7 ಗಂಟೆ ಸ್ಟಾರ್ಟ್ ಮಾಡಿದ್ರೆ 9:30 10 ಗಂಟೆ ಗಂಟ ಇದ್ದೇ ಇರುತ್ತೆ ಸರ್ ಐಟಮ್ ರೆಗ್ಯುಲರ್ ಆಗಿ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾವು ಹೇಗಿದೆ ಅಂತ ನೋಡ್ತೀವಿ, ನಾವು ಟೇಸ್ಟ್ ಮಾಡ್ತೀವಿ. ಮಾಡಿ ಸರ್ ಒಳ್ಳೇದಾಗಲಿ. ಗಂಟೆ ಒಂದಾಗಿತ್ತು. ಚಾಮರಾಜಪೇಟೆ ಕಡೆ ಇದ್ರೆ ಹೊಟ್ಟೆ ತುಂಬ ಹಸಿತಾ ಇತ್ತು. ಒಂದು ರೋಡಲ್ಲಿ ಹೋಗ್ಬೇಕಂದ್ರೆ ಒಂದು ಲಕ್ಷಣವಾಗಿರೋದು ಒಂದು ಹೋಟ್ಲು ಕಾಣಿಸ್ತು, ವಾಸು ದೊನ್ನೆ ಬಿರಿಯಾನಿ ಅಂಡ್ ಕಬಾಬ್. ರ್ಯಾಂಡಮ್ ಆಗಿ ಚೂಸ್ ಮಾಡಿ ಬಂದಿರೋದು. ಸೊ ಯಾವುದೇ ಪ್ರಿಪ್ರೇಷನ್ ಇರಲಿಲ್ಲ, ಪರ್ಮಿಷನ್ ತೊಗೊಂಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ಅವ್ರನ್ನ ಕೇಳಿ ಪರ್ಮಿಷನ್ ತೊಗೊಂಡು ಇಷ್ಟೆಲ್ಲ ಆರ್ಡರ್ ಮಾಡಿದಿರಿ. ಏನೇನು ಆರ್ಡರ್ ಮಾಡಿದಿರಿ ಸರ್? ಲಿಮಿಟೆಡ್ ಐಟಮ್ ಮಾತ್ರ ಸಿಗೋದಿಲ್ಲ. ಚಿಕನ್ ಜೊನ್ನೆ ಬಿರಿಯಾನಿ ಸಿಗುತ್ತೆ, ಕಬಾಬ್ ಸಿಗುತ್ತೆ, ಲಾಲಿಪಾಪು, ಲೆಗ್ ಪೀಸು, ಚಿಲ್ಲಿ ಚಿಕನ್, ಇದು ಬಿಟ್ಟು ಇನ್ನೇನು ಸಿಗೋದಿಲ್ಲ. ಲಿಮಿಟೆಡು, ಸಿಕ್ಕಾಪಟ್ಟೆ ಚೆನ್ನಾಗಿ ಚಿಕ್ಕ ಜಾಗ, ಸ್ವಚ್ಛವಾದ ಜಾಗ, ಒಳ್ಳೆ ಪದಾರ್ಥಗಳನ್ನ ಬಳಸಿ ಇಲ್ಲಿ ಅಡುಗೆ ಮಾಡೋದನ್ನು ನಾವು ಕಿಚನ್ ಕಡೆ ಹೋದ್ಮೇಲೆ ವಿಟ್ನೆಸ್ ಮಾಡಿದ್ವಿ. ಅದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಬಿರಿಯಾನಿಂದಾನೇ ಸ್ಟಾರ್ಟ್ ಮಾಡೋಣ. ಎಸ್. ರೈಸ್ ನೋಡಿ, ಒಳ್ಳೆ ಫ್ಲೇವರ್ಫುಲ್ ರೈಸ್ ಅಂತ ಗೊತ್ತಾಗ್ತಾ ಇದೆ. ಸೊ ನೀನು ಪೀಸ್ ಹಾಕ್ಕೊಂಡು ಯಾವ ಥರ ಇದೆ ಅಂತ ಹೇಳ್ಬಿಡು. ಸೊ ಪೀಸ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಸತ್ಯ ರೈಸ್ ಹಾಕ್ಕೊಂಡಿದ್ದೇನೆ. ಪೀಸ್ ಜೊತೆ ಸ್ವಲ್ಪ ರೈಸು ಸಹ ಹಾಕ್ಕೊಂಡಿದ್ದೀನಿ. ಒಂದೇ ಬಿರಿಯಾನಿಯಲ್ಲೇನೋ ಇಬ್ಬರು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಿರಿಯಾನಿ ಹಾಗೆ ಇಟ್ಟಿದ್ರೆ ನಮ್ಮ ಶ್ರೀಗೋಸ್ಕರ. ಸತ್ಯ ಘಮ ಘಮ ಅಂತ ಪರಿಮಳ ಹೇಗೆ ಬರ್ತಾ ಇದೆ. ಒಳ್ಳೆ, ನಾವಿಲ್ಲಿ ಬಂದಿದ ತಕ್ಷಣ ಅದು ಒಂದು ಲಕ್ಷಣ ಗೊತ್ತಾಗೋಯ್ತು. ಸೊ ಈಗ ಬಿಸಿ ಆರೋಗೋದ್ರೊಳಗಡೆ ಟ್ರೈ ಮಾಡಿಬಿಡೋಣ. ಹೌದು. ಒಂದು ಅಥೆಂಟಿಕ್ ಟಚ್ ಇದೆ. ಸೂಪರ್. ಒಂದು ದಿನಕ್ಕೆ 70ರಿಂದ 75 kg ಬಿರಿಯಾನಿ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಬೇಕು. ಹೀಗಿದ್ರೇ ಹೌದು. ಸೊ ನನ್ನ ಪ್ರಕಾರ ರೈಸ್ ಇದರಲ್ಲಿ ರಾ ರೈಸ್ ಯೂಸ್ ಮಾಡಿದ್ದಾರೆ. ಸೊ ಅಂದರೆ ಸಖತ್ತು ಫ್ಲೇವರ್ಫುಲ್ ಆಗಿದೆ. ಇವರು ಮಸಾಲೆನೇ ಹೈಲೈಟ್ ಅಂತಲೇ ಹೇಳ್ಬೋದು. ಹೌದು. ಯೂಸ್ ಮಾಡಿರೋ ಸ್ಪೈಸಸ್ ಎಲ್ಲನೂ ತುಂಬ ನೀಟಾಗಿ ಫೀಲ್ ಆಗುತ್ತೆ. ಆ ಸೋಂಪಾಗಿರ್ಬೋದು, ಆ ಕೆಲವರು ಆ ಸ್ಪೈಸಸ್ ಎಲ್ಲ ತಿಂತಿದ್ರೆ ಸಿಗ್ತಾ ಇದೆ. ಆ ಕಸೂರಿ ಮೇಥಿ ಎಲ್ಲ ನೀಟಾಗಿ ಗೊತ್ತಾಗುತ್ತೆ ಫ್ಲೇವರ್ಸು. ಆ ಖಾರನು ಹೌದು. ನೀವು ಹೇಳಿದಾಗ ಅಥೆಂಟಿಕ್ ಒಳ್ಳೆ ಜೊನ್ನೆ ಬಿರಿಯಾನಿ. ಬೆಂಗಳೂರು ಸ್ಟೈಲ್ ಟಿಪಿಕಲ್. ಹೌದು ಹೌದು. ಪೀಸು ಟ್ರೈ ಮಾಡ್ಬಿಡೋಣ.
ತುಂಬ ಒಳ್ಳೆ ಬೆಲೆ, ರೀಸೆಂಟ್ ಬಿರಿಯಾನಿ, ಕ್ವಿಕ್ಕಾಗಿ ಬಂದು ತಿನ್ಕೊಂಡು ಹೋಗ್ಬೋದು. ಪ್ರತಿ ಸಲ ಹೇಳ್ತಾ ಇರ್ತೀನಿ ಬಿರಿಯಾನಿ ಎಲ್ಲನೂ ದಮ್ ಹೊಡೆದು ತಕ್ಷಣ ತಿನ್ನಬೇಕು ಅಂತ ಹೇಳೋದು. ಆಗ ದಮ್ ಹೊಡೆದು ಓಪನ್ ಮಾಡ್ತಾಯಿದ್ರು, ಆ ಬಿಸಿ ಬಿಸಿ ಬಿರಿಯಾನಿ ನಮ್ಮ ಪ್ಲೇಟಲ್ಲಿ ತಿಂತಾಯಿದ್ರೆ ಭಾಳ ಮಜಾ ಕೊಡ್ತಾ ಇದೆ. ಇನ್ನೂ 2 ನಿಮಿಷ ಇದೆ 1 ಗಂಟೆಗೆ. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಜಸ್ಟ್ ಈಗ ಓಪನ್ ಆಗಿರೋದು ಬಿರಿಯಾನಿ, ದಮ್ ತೆಗೆದು ಸರ್ವಿಂಗ್ ಸ್ಟಾರ್ಟ್ ಮಾಡಿರೋದು. ಈ ಥರ ತಿಂದೇನೆ ಮಜಾ ಬಿರಿಯಾನಿ. 4 ಗಂಟೆಗೆ 3:30 ಎಲ್ಲ ಹೋಗ್ಬಿಟ್ಟು ತಿಂದ್ಬಿಟ್ಟು ನಮಗೆ ಎಷ್ಟೋ ಸರಿ ಒಳ್ಳೆ ಕಡೆ ಅಪ್ಸೆಟ್ ಆಗಿದೆ. ಸೊ ಬಿಸಿ ಬಿಸಿ ತಿಂದ್ರೇ ಬಿರಿಯಾನಿ ಅದು. ಹೌದು, ಅವಾಗ ಏನಾಗುತ್ತೆ, ಒಳ್ಳೊಳ್ಳೆ ಪೀಸು ಸಿಗುತ್ತೆ, ಬಿಸಿ ಬಿಸಿ ಬಿರಿಯಾನಿನೂ ಸಿಗುತ್ತೆ, ಕೊಟ್ಟಿದ್ದು ಕಾಸುಗಂತೂ ಮೋಸ ಆಗಲ್ಲ. ಹೌದು, ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ನಾನು ಹಾಕ್ಕೊಂಡಿದ್ದ ತಕ್ಷಣ ಒಂದು 4 ತುತ್ತು ಪಟ ಅಂತ ಹೋಗ್ಬಿಡ್ತು ಹಾಗೆ. ಹೌದು, ಚೆನ್ನಾಗಿದೆ. ಒಳ್ಳೆ ಈಗ ರೈಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಮಾಯಿಶ್ಚರ್ ಎಲ್ಲ ರೈಸು ಪೀಸ್ಗೂ ಅಷ್ಟೇ ತುಂಬಾ ಒಳ್ಳೆ ಮಸಾಲೆ ಎಲ್ಲ ಹಿಡ್ದಿದೆ. ಇಲ್ಲಿ ಮಟನ್ನು ಸಿಗುತ್ತೆ. ನೀವು ಬುಧವಾರ ಮತ್ತು ಭಾನುವಾರ ಬಂದರೆ ಮಟನ್ ಬಿರಿಯಾನಿನೂ ಸಿಗುತ್ತಂತೆ. ಒಂದ್ಸಲ ಯಾವಾಗಲಾದ್ರು ಬಂದಾಗ ಟೇಸ್ಟ್ ಮಾಡಬೇಕಿಲ್ಲಿ. ಅಂದರೆ ಚಿಕನ್ ಎಷ್ಟು ಚೆನ್ನಾಗಿದೆ ಅಂದರೆ ಮಟನ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ. ಲಾಲಿಪಾಪ ಕಬಾಬ. ಆ ಬಿರಿಯಾನಿಗೆ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಚಿಲ್ಲಿ ಚಿಕನ್ ಅಂದ್ಬಿಟ್ಟು. ಒಂದು ಸ್ವಲ್ಪ ಶೇರ್ವಾಗಿ ಯೂಸ್ ಮಾಡೋಣ ಅಂತ. ಇದು ಚಿಲ್ಲಿ ಚಿಕನ್ನು, ಇಲ್ಲಿ ಸಿಗುವಂಥ ಒಂದು ಚಿಲ್ಲಿ ಚಿಕನ್ನು. ಸೊ ನೀವು ಆಂಧ್ರ ಸ್ಟೈಲ್ಗೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದನ್ನು ಒಂದು ಪೀಸ್ ಹಾಕ್ಕೊಂಡು ಬಿರಿಯಾನಿ ರೈಸ್ ಮೇಲೆ ಟ್ರೈ ಮಾಡ್ಬಿಡೋಣ. ಸೊ ನೀನು ಸ್ವಲ್ಪ ಹಾಕ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಆ ಚಿಲ್ಲಿ ಚಿಕನ್ ಅಂತ ಕೊಟ್ಟರು ಖಾರವಾಗಿರುತ್ತೇನೋ, ಬಟ್ ಈ ಬಿರಿಯಾನಿನೇ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್. ಹೌದು, ಸ್ವಲ್ಪ ಜೊತೆ ಸೇರ್ಕೊಂಡು ತಿನ್ಬಿಟ್ರೆ ಹೇಗಿರುತ್ತೆ ನೋಡೋಣ ಅಂತ ಅಷ್ಟೇ. ಕಲಿಸ್ಬಿಟ್ಟು ಸ್ವಲ್ಪ ಜಾಸ್ತಿ ಆ ಗೊಜ್ಜು ಜೊತೆನೇ ಟೇಸ್ಟ್ ಮಾಡ್ಬಿಡ್ತೀವಿ. ಮಸಾಲೆ ಬರೀತಾ ಇದೆ, ಕ್ಯಾಪ್ಸಿಕಮ್ ಫ್ಲೇವರ್ಸ್ ಗೊತ್ತಾಗ್ತಾ ಇದೆ ಈ ಗೊಜ್ಜಲ್ಲಿ. ಓವರಾಲು ಆ ಗೊಜ್ಜು ಇರಬಾರ್ದು, ಬಟ್ ಬರೀ ಬಿರಿಯಾನಿನೇ ಚೆನ್ನಾಗಿದೆ. ನಾನು ಅದಕ್ಕೆ ಮೊಸರು ಬಜ್ಜಿನೂ ಹಾಕ್ಕೊಂಡಿಲ್ಲ. ಮತ್ತು ಶೇರ್ವಾ ಎಲ್ಲ ಈ ಥರ ಇದನ್ನಲ್ಲಿ ಇಟ್ಟಿರ್ತಾರೆ, ಬೇಗನೆ ಯೂಸ್ ಮಾಡ್ಕೊಬೋದು. ಬಟ್ ಈ ಬಿರಿಯಾನಿಗೆ ನನಗೆ ಪ್ರಕಾರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸಖತ್ ಫ್ಲೇವರ್ಫುಲ್ ಆಗಿದೆ. ಸೊ ನಾನು ಚಿಲ್ಲಿ ಚಿಕನ್ ನಲ್ಲಿರೋ ಪೀಸ್ನ ಟ್ರೈ ಮಾಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಚಿಲ್ಲಿ ಚಿಕನ್. ಇದು ನಾವು ರೆಗ್ಯುಲರ್ ಆಗಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಎಲ್ಲ ತಿಂದು ಇದು ತಿಂತಾಯಿದ್ರೆ ಇದೊಂಥರ ಪಕ್ಕ ನಾಟಿ ಸ್ಟೈಲ್ ಚಿಲ್ಲಿ ಚಿಕನ್ ಥರ ಅನಿಸ್ತಾ ಇದೆ. ಇಬ್ಬರು ಸೇರಿ ಮಾತಾಡ್ತಾ ಒಂದು ಬಿರಿಯಾನಿ ಖಾಲಿ ಮಾಡಿಬಿಟ್ರಿ ನಾವು. ಹೌದು, ನಾನು ಹೋಟ್ಲಿಗೆ ಬಂದ ತಕ್ಷಣ ಫಸ್ಟು ಕಾಣಿಸಿದೆ ಲೆಗ್ ಪೀಸು. 70 ರೂಪಾಯಿಗೆ ಎಷ್ಟೆಷ್ಟು ದೊಡ್ಡ ಲೆಗ್ ಪೀಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕೋಳಿದು ತೊಡೆ ಪೀಸ್. ಇದು ಲೆಗ್ ಪೀಸ್ ಅಂತಾರೆ, ಅದು ಕೈ ಪೀಸ್, ಅದು ರೆಕ್ಕೆ ಪೀಸು. ಸೊ ಎರಡೂ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಇದು ಏನಿದೆ ಆ ರೆಕ್ಕೆ ಪೀಸ್ ತುಂಬ ಇಷ್ಟ ಆಗ್ತದೆ ಲಾಲಿಪಾಪಲ್ಲಿ. ಯಾಕಂದರೆ ಅಲ್ಲಿ ತುಂಬ ಟೆಂಡರ್ ಇರುತ್ತೆ ಪೀಸ್, ಅಂದರೆ ಫ್ಲೆಶು ಮಾಂಸ. ಸೊ ಅದಕ್ಕೆ ಈ ರೆಕ್ಕೆ ಭಾಗದಲ್ಲಿ ಸ್ವಲ್ಪ ಟೆಂಡರ್ ಇರೋದ್ರಿಂದ ಇಷ್ಟಪಟ್ಟು ತಿಂತಾರೆ ಇದನ್ನು. ಲೆಗ್ ಪೀಸು ನಾನು ವಿಂಗ್ ಪೀಸು. ಹೌದು, ನೀಟಾಗಿ ಕುಯ್ದುಬಿಟ್ಟು ನೋಡಿ ಯಾವ ಥರ ನೀಟಾಗೆಲ್ಲ ಬೇಯಿಸಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಕ್ರಿಸ್ಪಿ ಮಸಾಲೆ ಲೇಯರು, ಒಳಗಡೆ ಫುಲ್ ಟೆಂಡರ್ ಚಿಕನ್. ಇದು ಸಕಲಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ನನಗೆ ಸೋಂಪಲ್ಲ, ಸೋಂಪಿಟ್ಟು ಇನ್ನೇನು ಆಗ್ತದೆ, ಓಮ್ ಕಾಳು. ಓಮ್ ಕಾಳು ನನಗೆ ಫೀಲ್ ಗೊತ್ತಾಗ್ತಾ ಇದೆ. ನನಗೆ ನೀಟಾಗಿ ಚೆನ್ನಾಗೆಲ್ಲ ಪೀಸ್ಗಳೆಲ್ಲ ಕುಯ್ದು ಹಾಕಿರೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಬೇಯಿಸಿದೆ. ಕೋಟಿಂಗು ಅಷ್ಟೇ, ಲೈಟ್ ಕೋಟಿಂಗು, ಮೇಲೆಗಡೆ ಒಂದು ಲೇಯರೇ ಫುಲ್ಲು ಕ್ರಿಸ್ಪಿನೆಸ್. ಆ ಓಮ್ ಕಾಳ್ದು ಒಂದು ಫ್ಲೇವರು ಸಕಲಾಗಿ ಗೊತ್ತಾಗುತ್ತೆ ಈ ಮಸಾಲೆನಲ್ಲಿ. ಸೂಪರ್. ಡೀಸೆಂಟ್ ಬೆಲೆ, ಡೀಸೆಂಟಾಗಿರುವಂಥ ಒಂದು ಬಿರಿಯಾನಿ, ಲಾಲಿಪಾಪ್, ಕಬಾಬ್, ನಾಟಿ ಸ್ಟೈಲ್, ಪಕ್ಕಾ ನಾಟಿ ಸ್ಟೈಲ್ ಚಿಲ್ಲಿ ಚಿಕನ್. ಅದು ತುಂಬ ರೇಟ್ ಸಿಗೋದು ಆ ಥರ ಒಂದು ಚಿಲ್ಲಿ ಚಿಕನ್ ನೋಡೋಕ್ಕೆ. ಪೈಸಾ ವಸೂಲ್ 100%. ಹೋಟ್ಲ ಮನೆ ಕುತ್ಕೊಂಡು ನಮ್ಮದು ತಿನ್ನೋಕ್ಕಾಗಲ್ಲ, ಒಂದು 4 ಟೇಬಲ್ ಇರುತ್ತೆ. ಹೌದು, ಪಟ್ ಅಂತ ಬರಬೇಕು, ನಿಂತ್ಕೊಳ್ಬೇಕು, ತಿನ್ನಬೇಕು, ಹೋಗ್ತಾ ಇರಬೇಕು, ಅಷ್ಟೇ. ಇದು ಅಷ್ಟೇ. ಸೊ ಇದು ಇನ್ನೆಲ್ಲ ಇದೆ. ನಾವು ನಮ್ಮ ಶ್ರೀ ಎಲ್ಲ ಸೇರಿ ತಿಂದ್ಬಿಟ್ಟು ಮುಗಿಸ್ಬಿಟ್ಟು ನಿಮಗೆ ಔಟ್ ಆಫ್ ಸಿಗ್ತೀವಿ, ನೋಡ್ತಾರೆ. ಚಿಕ್ಕದಾಗಿರೋ ಹೋಟ್ಲು ಸಿಕ್ಕಾಪಟ್ಟೆ ಚೊಕ್ಕವಾಗಿ, ನೀಟಾಗಿ, ಟೇಸ್ಟಿಯಾಗಿ
ಸರ್ವ್ ಮಾಡಿ. ಮೇನ್ಲಿ ಬಜೆಟ್ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಒಳ್ಳೆ ಬೆಲೆಗೆ ಒಳ್ಳೆ ಬಿರಿಯಾನಿ ಮತ್ತು ಕಬಾಬ್, ಲಾಲಿಪಾಪ್ ಇದೆಲ್ಲ ಸಿಗ್ತಾ ಇದೆ. ಪೈಸಾ ವಸೂಲ್ 100%. ಲಿಮಿಟೆಡ್ ಐಟಮ್ ಆದ್ರೂ ಹೊರತು ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಸೊ ಕ್ವಿಕ್ಕಾಗಿ ತಿನ್ಕೊಂಡು ಹೋಗಬೇಕು ಅಂದರೆ ಬಂದು ಇಲ್ಲಿ ಟ್ರೈ ಮಾಡಿ. ಸೊ ಒಂದು ಒಳ್ಳೆ ಬಿರಿಯಾನಿ ಅಂತಲೇ ಹೇಳ್ತೀನಿ, ಟಿಪಿಕಲ್ ಬೆಂಗಳೂರು ಸ್ಟೈಲ್ ಬಿರಿಯಾನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂಡ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ಸೋಮಶೇಖರ್ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.